ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷತೆ ಅಂತಂದರೆ ಫಾದರ್ಸ್ ಡೇ ಆಗಿದೆಯಲ್ಲ, ಅದಕ್ಕೋಸ್ಕರ ಇವತ್ತು ಮಕ್ಕಳು ಸರ್ಪ್ರೈಸ್ ಆಗಿ ಅವರ ಅಪ್ಪ ಮತ್ತು ದೊಡ್ಡಪ್ಪನಿಗೆ ಸರ್ಪ್ರೈಸ್ ಕೊಡಬೇಕು ಅಂತಂದ್ಬಿಟ್ಟು ಫಾದರ್ಸ್ ಡೇ ಆಗಿರೋದ್ರಿಂದ ಕೇಕನ್ನು ಅವರೇ ತರಿಸಿದ್ದಾರೆ. ನಮಗೆ ಒಂಚೂರು ಗೊತ್ತಿಲ್ಲ ಅವ್ರು ತರಿಸ್ತಾರೆ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾವು. ಸರ್ಪ್ರೈಸ್ ಆಗಿ ಈ ರೀತಿ ಮಾಡಿದ್ದಾರೆ, ದುಡ್ಡನ್ನು ಕೂಡಿಟ್ಟು. ನಮಗಂತೂ ಫುಲ್ ಖುಷಿ ಆಯಿತು. ನನ್ನ ಮಕ್ಕಳು ಕುಸುಮ ಮತ್ತು ಮಂಜು ಇಲ್ಲ, ಅವರು ನನ್ನ ತಂಗಿ ಮನೆಗೆ ಹೋಗಿದ್ರು. ಹಂಗೆ ಒಂದೊಂದ್ಸಲ ಬರಲ್ಲ ವಿಡಿಯೋಗಳಲ್ಲಿ ತೋರಿಸ್ತಾರೆ. ಓ ರಿಷಿ ರಿಷಿ ಈ ಕಡೆ ಬುವ ನೋಡಿ, ಎಷ್ಟು ಖುಷಿ ಆಯಿತು ಅಂದರೆ ಮಕ್ಕಳು ಈ ರೀತಿ ಸರ್ಪ್ರೈಸಾಗಿ ತಂದಿರೋದು ನೋಡಿ ನಮಗೋಸ್ಕರ ಬರ್ತಡೇ, ಮಕ್ಕಳ ದಿನಾಚರಣೆ ಇವೆಲ್ಲ ಚೆನ್ನಾಗಿ ಆಚರಿಸ್ತಾರೆ. ನಾವ್ಯಾಕೆ ಮಾಡಬಾರ್ದು ದೊಡ್ಡವ್ರಿಗೆ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಅನಿಸಿ ಆ ರೀತಿ ತಂದುಕೊಟ್ಟಿದ್ದಾರಲ್ಲ. ಅದು ಕೇಕು ತಂದಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅವ್ರ ಮನಸ್ಸಲ್ಲಿ ಆ ರೀತಿ ಬಂದಿದೆಯಲ್ಲ, ಒಂದು ಒಳ್ಳೆ ಭಾವನೆಯಿಂದ ನಾನು ಕೂಡ ಈ ಥರ ತರಿಸಿ ಅಪ್ಪ ಅಮ್ಮನ ಖುಷಿಪಡಿಸ್ಬೇಕು ಅಥವಾ ಅಪ್ಪ ದೊಡ್ಡಪ್ಪಂದಿರನ್ನ ಖುಷಿಪಡಿಸ್ಬೇಕು ಅಂತ ಮನಸ್ಸಲ್ಲಿ ಅನಿಸುತ್ತಲ್ಲ ಮಕ್ಕಳಿಗೆ, ಅದೇ ಒಂದು ಖುಷಿ ಅಲ್ವಾ. ಅದಕ್ಕಿಂತ ಇನ್ನೇನು ಬೇಕು. ಈ ರೀತಿ ಎಲ್ಲರೂ ಕಟ್ ಮಾಡಿಸಿ ಅವರು ಕೂಡ ಖುಷಿಪಟ್ಟು ನಮಗೂ ಕೂಡ ಖುಷಿ ಆಯಿತು. ಮಂಜು ಮತ್ತು ಕುಸುಮ ಇರಲಿಲ್ಲ, ಅವರನ್ನು ಕೂಡ ಅಕ್ಕ ಅಣ್ಣ ಇಲ್ವಲ್ಲ ಅಂತ ಫೀಲ್ ಮಾಡ್ಕೊಳ್ತಾ ಇದ್ರು. ಇನ್ನು ಅವ್ರು ಬರೋದು ಸಾಯಂಕಾಲ ಆಗುತ್ತೆ. ಅಲ್ಲಿ ತನಕ ದೊಡ್ಡಪ್ಪ ಇಲ್ಲಿ ಧರ್ಮಸ್ಥಳಕ್ಕೆ ಹೊರಟಾಗ್ತಾರೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನು ಇವ್ರು ಸಿಗಲ್ಲ ದೊಡ್ಡಪ್ಪ, ಇನ್ನು ಪಾಪ ಒಬ್ಬರೇ ಇರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ದೊಡ್ಡಪ್ಪ ಇದ್ದಾಗಲೇ ಕೇಕ್ ಕಟ್ ಮಾಡಿಸಿದ್ರು. ಸರಿ ಅಂತ ಹೇಳಿ ಎಲ್ಲರೂ ಕೇಕೆಲ್ಲ ಕಟ್ ಮಾಡಿಸಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ನಾವು ಒಂದು ಫಂಕ್ಷನ್ ಇತ್ತು, ನಮ್ಮ ಮನೆ ಪಕ್ಕದಲ್ಲೇ ಒಬ್ಬರು ತೊಟ್ಲು ಶಾಸ್ತ್ರ ಕೇಳಿದರು, ಅಲ್ಲಿಗೆ ಹೊರಡಬೇಕಾಗಿತ್ತು. ನಾನು ಮತ್ತು ಸೌಮ್ಯ, ರಾಧಾ ಮತ್ತು ಮೇಘ ಇಷ್ಟು ಜನ ಕೂಡ ಹೋಗ್ತಾ ಇದ್ವಿ. ಹಾಗೆಯೇ ಕೇಕೆಲ್ಲ ಕಟ್ ಮಾಡಿಸಿದ್ಮೇಲೆ ಅಲ್ಲಿಗೆ ಹೋಗಿದ್ದು ಬಂದುಬಿಡೋಣ ಅಂತಂದ್ಬಿಟ್ಟು ಅಲ್ಲಿಗೂ ಕೂಡ ಹೋದ್ವಿ. ಇಲ್ಲಿ ತೊಟ್ಲು ಶಾಸ್ತ್ರಕ್ಕೆ ಅಂತ ಬಂದಿದ್ವಿ. ಇಲ್ಲೂ ಕೂಡ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಹಾಗೆಯೇ ಒಂದು ಸೆಲ್ಫಿ ತಗೊಂಡು ತುಂಬ ಚೆನ್ನಾಗಿ ತೊಟ್ಲು ಶಾಸ್ತ್ರ ಎಲ್ಲ ಮಾಡಿದ್ರು. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಜಾಗ ಇರಲಿಲ್ಲ, ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಮತ್ತು ನೆಂಟರು ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ಹೇಳಿ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಒಳ್ಳೆ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಸಿದ್ರು, ತುಂಬ ರುಚಿಯಾಗಿತ್ತು. ಹಾಗೆಯೇ ಎಲ್ಲರದ್ದು ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಬಂದ್ವಿ. ನನ್ನ ಹಸ್ಬೆಂಡು ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಫಂಕ್ಷನ್ ಮುಗಿಸ್ಕೊಂಡು ಬಂದು ಅವರು ಸ್ವಲ್ಪ ಒಂದು 3:30-4 ಗಂಟೆ ಅಷ್ಟೊತ್ತಾಗುತ್ತೆ ಹೊರಡೋದು ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವು ಕೂಡ ಫಂಕ್ಷನ್ ಮುಗಿಸ್ಕೊಂಡು ಬಂದು ಅಲ್ಲಿಂದ ಹಸಿ ಅವರೆಕಾಳು ಸಾಂಬಾರು ಮತ್ತು ಅನ್ನ ಮಾಡಿದ್ದೆ, ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಅವರು ಕೂಡ ಊಟ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೊರಟರು. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.